ನೋಡಿ, ಒಂದು ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡೋಕೆ 1000 ಸುಳ್ಳನ್ನ ಹೇಳುವಂತಹ ಗ್ಯಾಂಗ್ ಇದು. ಈಗ ಚಿನ್ನಯ್ಯ ಕೊಟ್ಟಂತ ಸ್ಟೇಟ್ಮೆಂಟಿಗೂ ಈ ಜಯಂತ್ ಕೊಡ್ತಾ ಇರುವಂತ ಸ್ಟೇಟ್ಮೆಂಟಿಗೂ ಸಾಮ್ಯತೆನೇ ಇಲ್ವಂತೆ. ಓಹೋ, ಬಹಳ ಇಂಟ್ರೆಸ್ಟಿಂಗ್ ರೀ. ಎಲ್ಲಿಗೆ ತಗಲಾಕೊಳ್ತಾರೆ ಅಂದ್ರೆ ಇಂಥದ್ದೇ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಕಥೆಗಳನ್ನ ಕಟ್ತಾ ಇದ್ದಾರೆ. ದಿನಕ್ಕೊಬ್ರು ಒಂದೊಂದು ಜಾಗದಲ್ಲಿ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರಕರಣದ ದಿಕ್ಕನ್ನೇ ಬದಲಿಸಿದ್ದು ಜಯಂತ್ ಹೇಳಿಕೆ. ಚಿನ್ನಯ್ಯನ ಮಾತಿಗೂ ಜಯಂತ್ ಮಾತಿಗೂ ನೋ ಲಿಂಕ್. ಯಾಕಂದ್ರೆ ಲಿಂಕ್ ಕೊಟ್ಟವ್ರು ಬೇರೆನೇ ಅಲ್ಲ. ಚಿನ್ನ ಹೇಳ್ತಾ ಇರೋದು ನಿಜವೋ, ಜಯಂತ್ ಹೇಳ್ತಿರೋದು ಸತ್ಯ. ಬುರುಡೆ ಎಲ್ಲಿ ಎದ್ದು ಗೊತ್ತಿಲ್ಲ, ತಂದು ಕೊಟ್ರು ಅಂತ ಚಿನ್ನಯ್ಯ ಹೇಳಿದ್ದಾನೆ. ಬೆಂಗಳೂರಿಗೆ ಚಿನ್ನಯ್ಯನೇ ತಂದಿದ್ದ ಅಂತ ಜಯಂತ್ ಹೇಳ್ತಾ ಇದ್ದಾರೆ. ಸೊ ಇಬ್ಬರಲ್ಲಿ ಯಾರದ್ದು ಸತ್ಯ, ಯಾರದ್ದು ಸುಳ್ಳು? ನಂಬಬೇಕಾಗಿರುವಂಥದ್ದು ಬುರುಡೆ ಮ್ಯಾನ್ ಚಿನ್ನಯ್ಯನ್ನೇ. ಯಾಕೆ ಅಂತಂದ್ರೆ ಈಗ ಇರೋದೆಲ್ಲ ಹೇಳಿರೋದು ಅವನೇ ಅಲ್ವಾ. ಉಳಿದವರೆಲ್ಲ ಪಾತ್ರಧಾರಿಗಳ ರೀತಿಯಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ನಿರ್ವಹಿಸಿದಂಥವ್ರು. ನಾನು ನಿನ್ನ ಜೊತೆಗಿದ್ದೀನಿ ಹೋಗು, ನಾನು ನಿನ್ನ ಜೊತೆಗಿದ್ದೀನಿ ಹೋಗು ಅಂತ ಹೇಳಿ ಅವನನ್ನ ಮುಂದೆ ಬಿಟ್ಟು ಹಳ್ಳಕ್ಕೆ ಬೆಳೆಸ್ಬಿಟ್ಟು ಈಗ ಮಜಾ ತಗೊಳ್ತಾ ಇರೋ ರೀತಿಯಲ್ಲಿದೆ. ನನ್ನ ಸಹೋದ್ಯೋಗಿ ಈಗ ನಾರಾಯಣಗೌಡರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಈಗ ಈ ವಿಚಾರದಲ್ಲಿ ಬಹಳ ರೋಚಕವಾಗಿರುವಂಥ ಘಟ್ಟಕ್ಕೆ ಬರ್ತಾ ಇದೆ. ಆದರೆ ಇದರಲ್ಲಿರುವಂಥ ಪಾತ್ರಧಾರಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ಕೊಂಡು ಒಂದು ಸುಳ್ಳನ್ನು ಸತ್ಯ ಅಂತ ಮಾಡೋಕ್ಕೆ ಸಾವಿರಾರು ಸುಳ್ಳುಗಳನ್ನು ಹೇಳ್ಕೊಂಡು ಹೋಗುವಂತಹ ಪಾತ್ರಧಾರಿಗಳು ಇವರೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಮಾಡಿದಂಥವ್ರು. ಎಲ್ಲಿಗೆ ಬಂದು ತಲುಪ್ತಾ ಇದೆ ಅಂತ. ಇಬ್ಬರಿಗೂ ಲಿಂಕ್ ಇಲ್ಲ ಅಂತಂದ್ರೆ ಲಿಂಕ್ ಕೊಟ್ಟವರಾದ್ರೂ ಸಿಕ್ಕರೆ ಲಿಂಕ್ ಗೊತ್ತಾಗುತ್ತೆ ಅಲ್ವಾ? ಖಂಡಿತ ಅರುಣ್. ಯಾಕೆಂತಂದ್ರೆ ಈಗಾಗಲೇ ಪಬ್ಲಿಕ್ ಟಿವಿ ಜೊತೆ ಮಾತಾಡ್ಬೇಕಾದ್ರೆ ಜಯಂತ್ ಅವರು ಕೂಡ ಇರುವಂಥ ವಿಚಾರನ ಪ್ರತಿಯೊಂದೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಆತ ನಮ್ಮ ಮನೆಗೆ ಬಂದಿದ್ದು ಹೌದು, ಆತನಿಗೆ ನಾನು ಅನ್ನ ಹಾಕಿದ್ದು, ನಮ್ಮನೇಲಿ ಆಶ್ರಯ ಕೊಟ್ಟಿದ್ದು, ಊಟ ಹಾಕಿದ್ದು ಸತ್ಯ, ಆತನ ಜೊತೆ ನಾನು ದೆಹಲಿಗೆ ಹೋಗಿದ್ದು ಸತ್ಯ, ಪ್ರತಿಯೊಂದನ್ನು ಹೇಳ್ತಿರುವಂಥ ಜಯಂತ್ ಅವರು ಯಾವಾಗ ಸೆಟಲೈಟ್ ಬಸ್ ಸ್ಟ್ಯಾಂಡಿಂದ ಅವನನ್ನು ನಾನು ಯಾಕೆ ಕರ್ಕೊಂಬಂದೆ, ಯಾರು ಹೇಳುದು ಅಂತ ಕರ್ಕೊಂಬಂದೆ ಅನ್ನೋ ಅದೊಂದು ಗುಟ್ಟು ಮಾತ್ರ ಬಿಟ್ಕೊಡ್ದಲ್ಲೇ ಇರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಜಯಂತ್ ಹೇಳ್ತಿರೋದಕ್ಕೂ ಮತ್ತೆ ಏನು ಬುರುಡೆ ಮ್ಯಾನ್ ಏನು ಚಿನ್ನಯ್ಯ ಹೇಳ್ತಿರೋದಕ್ಕೂ ಎರಡಕ್ಕೂ ಒಂದಕ್ಕೊಂದಕ್ಕೂ ಸಾಮೀಪ್ಯವೇ ಇಲ್ಲ ಅಂತ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗಿರೋದು. ಯಾಕೆಂತಂದರೆ ಇಷ್ಟು ದಿನಗಳ ಕಾಲ ಚಿನ್ನಯ್ಯ ಬುರುಡೆ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ, ಯಾರೋ ತಂದು ಕೊಟ್ಟರು ಅಂತ ಹೇಳ್ತಾ ಇದ್ದಂಥದ್ದು ಚಿನ್ನಯ್ಯ. ಆದರೆ ಇವತ್ತು ಜಯಂತ್ ಅವರು ಚಿನ್ನಯ್ಯನೇ ನಮ್ಮನೆಗೆ ಫಸ್ಟ್ 2 ಸಲ ಬಂದಾಗ ಏನೂ ತಂದಿರಲಿಲ್ಲ, ಆದರೆ 3ನೇ ಸಲ ಬಂದಾಗ ಚಿನ್ನಯ್ಯನೇ ನಮ್ಮ ಮನೆಗೆ ಮನೆಗೆ ಬೇರೆ ಕಡೆ ಇಟ್ಟಿದ್ವಿ, ಬಟ್ ಅವನೇ ತಂದಿದ್ದು ಅಂತ ಹೇಳ್ತಿರುವಂಥದ್ದು. ಹಾಗಾದರೆ ಈ ಪ್ರಕರಣ ಎಲ್ಲರೂ ಸೇರಿ ಒಂದು ಷಡ್ಯಂತ್ರ ರೂಪಿಸಿ ಈ ಒಂದು ಪ್ರಕರಣನ ಈ ಮಟ್ಟಕ್ಕೆ ತಂದಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕೆಂತಂದರೆ ಈ ಪ್ರಕರಣದ ಪ್ರಮುಖ ಅವ್ರ ಹೆಸರುಗಳನ್ನೇ ಕೇಳಿ ಬರ್ತಿರುವಂಥದ್ದು. ಅವರೇ ಈಗ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಇದರ ಅಸಲಿ ಸತ್ಯ ಏನು ಅನ್ನೋದು ನಿಜಕ್ಕೂ ಯಾರಿಗೂ ಗೊತ್ತಿಲ್ಲದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈಗ ಚಿನ್ನಯ್ಯ ಹೇಳ್ತಿರೋದನ್ನ ನಾವು ಸತ್ಯ ಅಂತ ನಂಬಬೇಕು ಅಥವಾ ಜಯಂತ್ ಹೇಳ್ತಿರೋದನ್ನ ಸತ್ಯ ಅಂತ ನಂಬಬೇಕು ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಈಗ ಒಂದು ವೇಳೆ ಈಗ ಸದ್ಯಕ್ಕೆ ನಮಗೆ ಚಿನ್ನಯ್ಯ ಹೇಳುವಂಥದ್ದೇ ಮುಖ್ಯ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ SIT ಅಧಿಕಾರಿಗಳು ಆತನಿಗೆ ಮೇಲಿಂದ ಮೇಲೆ ಕಳೆದ 15 ಒಂದು ತಿಂಗಳು 20 ದಿನಗಳ ಕಾಲ ಆತ ತೋರ್ಸು ಕಡೆ ಎಲ್ಲ ಗುಂಡಿ ಆಗದಂಥ ಅಧಿಕಾರಿಗಳು ಈಗ ಆತನ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಕೇಳಿ ಆತನಿಂದ ಎಲ್ಲ ಸತ್ಯಗಳನ್ನು ಕಕ್ಸಿರುವಂಥದ್ದು ಒಂದು ಕಡೆ. ಆದರೆ ಈಗ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಕೊಟ್ಟಿರುವಂಥದ್ದು ಜಯಂತ್ ಹೇಳಿಕೆ. ಹಾಗಾಗಿ ಜಯಂತ್ ಅವರು ಕೂಡ SIT ಅವ್ರ ಕಡೆ ನಾನು ವಿಚಾರಣೆಗೆ ಹೋಗ್ತೀನಿ, ನನಗೆ ಏನು ಮಾಹಿತಿ ಗೊತ್ತು ಸತ್ಯಕ್ಕೋಸ್ಕರ ಹೋರಾಡಿದ ಎಲ್ಲ ಮಾಹಿತಿನೂ ಹೇಳ್ತೀನಿ ಅಂತ ಈಗಾಗಲೇ ಜಯಂತ್ ಕೂಡ ಹೇಳಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಜಯಂತ್ ಅವರನ್ನು ಸಹ ಈಗ ವಿಚಾರಣೆಗೆ ಒಳಪಡಿಸಿ ಅವರಿಂದನೂ ಆ ತನಿಖೆಗೆ ಒಳಪಡಿಸಿದ್ರೆ ಮತ್ತಷ್ಟು ಸತ್ಯ ಅಂದರೆ ಈಗ ಇಷ್ಟು ದಿನ ಯಾರ ಗಮನಕ್ಕೂ ಬರ್ದಲೇ ಇರೋಂಥ ಮತ್ತೊಂದು ಸತ್ಯ ಬರುತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂದರೆ ಇಷ್ಟು ದಿನ SIT ಅಧಿಕಾರಿಗಳು ಕೂಡ ಒಂದು ಹಂತದಲ್ಲಿ ಇದ್ರು, ತಲೆಬುರುಡೆ ಇಲ್ಲಿಂದ ಬಂತು, ಇಂಥವ್ರು ತಂದು ಚಿನ್ನಯ್ಯನ ಇದ್ರ ಪ್ರಮುಖ ರೂವಾರಿ ಅಂತ. ಆದರೆ ಇವತ್ತು ಜಯಂತ್ ಹೇಳಿರುವಂಥ ಮಾತುಗಳನ್ನು ಕೇಳ್ಕೊಂಡ್ರೆ ಇವರಿಬ್ಬರು ಅಲ್ಲ, ಇವರಿಂದ ಮತ್ತೊಬ್ಬರು ಯಾರೋ ಇದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಇನ್ನು ಮುಂದೆ ಈ ಪ್ರಕರಣವನ್ನು ಯಾವ ದಿಕ್ಕಿನಲ್ಲಿ ತೊಗೊಂಡೋಗ್ತಾರೆ, ಯಾರ್ಯಾರನ್ನ ತನಿಖೆಗೆ ಒಳಪಡಿಸ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಅರುಣ್. ಆದರೆ ಇಷ್ಟು ದಿನಗಳ ಕಾಲ ಬಂದಂಥ ಉತ್ತರ ಅದಲ್ಲ, ಅದ್ರ ಮೀರಿದಂಥ ಸತ್ಯ ಮತ್ತೊಂದೇನೋ ಬೇರೆ ಇದೆ. ಈ ಪ್ರಕರಣದ ಹಿಂದೆ ಮತ್ತೊಬ್ಬರು ಯಾರೋ ದೊಡ್ಡ ಇದ್ದಾರೆ ಅನ್ನೋ ಪ್ರಶ್ನೆ ಅಂತೂ ಕಾಡ್ತಿರೋದಂತೂ ಸತ್ಯ ಅರುಣ್. ನಾರಾಯಣಗೌಡ, ಈಗ ಈ ವಿಚಾರದಲ್ಲಿ ಜಯಂತ್ ಅವರು ಮುಚ್ಚಿಟ್ಟು ಏನೋ ಹೇಳ್ತಾ ಇದ್ದಾರೆ ಅನ್ನುವಂಥದ್ದಿದೆ. ಸೆಲೆಕ್ಟಿವ್ ಆಗಿ ಕೆಲವು ವಿಚಾರಗಳನ್ನ ಮಾತ್ರ ಮಾತನಾಡ್ತಾ ಇದ್ದಾರೆ, ಇನ್ನು ಪೂರ್ತಿಯಾಗಿ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಚಿನ್ನಯ್ಯನನ್ನ ಕಳುಹಿಸಿಕೊಟ್ಟಂಥವ್ರು ಯಾರು ಹೇಳ್ತಾ ಇಲ್ಲ. ಚಿನ್ನಯ್ಯನನ್ನ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗುವಂತ ಹೇಳಿದಂಥವ್ರು ಯಾರು ಹೇಳ್ತಾ ಇಲ್ಲ. ಫೋಟೋ ತೆಗೆದು ಕಳ್ಸಕ್ಕೆ ಹೇಳಿದ್ರು, ಯಾರು ಫೋಟೋ ತೆಗೆದು ಕಳ್ಸಕ್ಕೆ ಹೇಳಿದ್ರು, ಕೋರ್ಟಿಗೆ ಇದನ್ನು ಅಪೀಲ್ ಮಾಡಿ ಅಂತ ಹೇಳಿದಂಥವ್ರು ಯಾರು, ಇದು ಯಾವುದು ಡೀಟೇಲ್ ಹೇಳ್ತಾ ಇಲ್ಲ. ಬೆಂಗಳೂರಿಗೆ ಅವರು ಬಂದು ನಿಂತ್ಕೊಂಡ್ರು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ, ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಂಥವ್ರು ಯಾರು, ಇದು ಯಾವುದು ಹೇಳ್ತಾ ಇಲ್ಲ. ಅಂದ್ರೆ ಸೆಲೆಕ್ಟಿವ್ ಆಗಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಕೆಲವು ವಿಚಾರಗಳನ್ನ ಮುಂದೆ ಬಿಡ್ತಾ ಇದ್ದಾರೆ, ಇನ್ನುಳಿದಿದ್ದೆಲ್ಲ ಬಚ್ಚಿಡ್ತಾ ಇದ್ದಾರೆ. ಇಲ್ಲಿ ಗೊತ್ತಾಗುತ್ತೆ ಅಲ್ವಾ ಇವರ ಮುಖವಾಡಗಳು ನಾರಾಯಣಗೌಡ? ಖಂಡಿತ ಅರುಣ್. ಯಾಕೆಂತಂದ್ರೆ ಇಷ್ಟೆಲ್ಲ ಹೇಳುವಂಥ ಅಂದರೆ ಪ್ರತಿಯೊಂದನ್ನು ಹೇಳುವಂಥ ಜಯಂತ್ ಅವರು
ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬಹುಶಃ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ, ಒಂದು ಎಂಡ್ ಕಾಣ್ಬೋದು. ಯಾಕೆಂತಂದ್ರೆ ಆ ವ್ಯಕ್ತಿ ಯಾರೋ ಒಬ್ರು ಬಸ್ ಸ್ಟ್ಯಾಂಡಿಗೆ ಬಂದು ನಾನು ಫೋನ್ ಮಾಡಿ ನಾನು ನಿಮ್ಮ ಮನೆಗೆ ಬರ್ತೀನಿ ಕರ್ಕೊಂಡು ಹೋಗು ಅಂದರೆ ಯಾವ ವ್ಯಕ್ತಿನೂ ಕರ್ಕೊಂಡು ಹೋಗಲ್ಲ. ನೀನು ಯಾರು, ಎಲ್ಲಿ ಅವನು, ನನಗೆ ಯಾಕೆ ಫೋನ್ ಮಾಡಿ, ಹೀಗೆ ಸಾವಿರಾರು ನೂರಾರು ಪ್ರಶ್ನೆಗಳನ್ನು ಕೇಳುವಂಥದ್ದು. ಆದರೆ ಏನೂ ಇಲ್ದಲೇ ಯಾರೊಬ್ರು ಅವ್ರು ನನಗೆ ಫೋನ್ ಮಾಡಿದ್ರು ಸೆಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂತ ನಾನು ಮನೆಗೆ ಕರ್ಕೊಂಡು ಬಂದೆ ಅಂತ ಅಂದರೆ ಅದಲ್ಲ, ಇದು ಸುಳ್ಳು. ಅವ್ರು ಹೇಳ್ತಿರೋದು 100% ಸುಳ್ಳು ಅಂತ ಯಾರಿಗಾರು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ಆದರೆ ಯಾವ ವ್ಯಕ್ತಿ ಫೋನ್ ಮಾಡಿದ್ರು ಅಂತ ನಾನು ಅವನನ್ನು ಕರ್ಕೊಂಬಂದೆ ಅನ್ನೋದನ್ನ ಯಾವಾಗ ಜಯಂತ್ ಅವ್ರು ಹೇಳ್ತಾರೋ ಅಲ್ಲಿ ತನಕನೂ ಕೂಡ ಈ ಪ್ರಕರಣ ಹೀಗೆ ಎಳ್ದಾಡುವಂಥದ್ದಂತೂ ಸತ್ಯ. ಹಾಗಾಗಿ ಜಯಂತ್ ಅವರು ಯಾರನ್ನೋ ಸೇವ್ ಮಾಡೋದಕ್ಕೋಸ್ಕರ, ಜೊತೆಗೆ ತನ್ನನ್ನು ತಾನು ಸೇವ್ ಮಾಡೋಕ್ಕೋಸ್ಕರ ಈಗ ಜಯಂತ್ ಅವರು ಚಿನ್ನಯ್ಯನ ಮೇಲೆ ಅವನ ಮೇಲೆ ಈಗ ಗೂಬೆ ಕೂರಿಸ್ತಿರೋ ಅನ್ನೋ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕೆಂದರೆ ಚಿನ್ನಯ್ಯ ನೋಡಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತ ಅನ್ನೋಂಥದ್ದು ಒಂದು ಕಡೆ ಆದರೆ ಜಯಂತು ಅವನೇ ಬುಡೆ ತಂದಿದ್ದ ಅಂತ ಹೇಳುವಂಥದ್ದು. ಆದರೆ ಯಾರು ಹೇಳಿದ್ರು ಅಂತ ಚಿನ್ನಯ್ಯನ ನಮ್ಮ ಮನೆ ಕರ್ಕೊಂಬಂದು ಅನ್ನೋದನ್ನು ಜಯಂತ್ ಹೇಳ್ತಾ ಇಲ್ಲ. ಅದನ್ನು ಹೇಳೋವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ವರುಣ್. ಓಕೆ ನಾರಾಯಣ್ ಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.